ರಾಜಕಾರಣ ಎದುರು ಹಾಕಿಕೊಂಡರು ನಮ್ಮ ರೈತರು ಬದುಕಲು ಕಷ್ಟವೇ. ಯಾಕ್ರಿ ಕಷ್ಟದ ಮಾತು ಮಾತನಾಡ್ತಾರೆ ನೋಡಿ. ಈ ರೈತನಿಂದಲೇ ರಾಜಕಾರಣಿಗಳು ಉಸಿರಾಡ್ತಾ ಇದ್ದಾರೆ. ಆದರೆ ಈ ರೈತನಿಂದಲೇ ಭೂಮಿ ಮೇಲೆ ಇರುವ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೆ ಜೀವಂತವಾಗಿದ್ದವರಿ. ನಿಜ ಸೀತಾ, ಒಬ್ಬ ಮಂತ್ರಿಯಿಂದ ನಿಜ ರಾಜವನ್ನು ದಂಗೆ ತಂದಾಯಿತು. 3-4 ದಿನವನ್ನು ಕರೆಂಟ್ ಇಲ್ಲ, ಬಸ್ ಇಲ್ಲ, ಎಲ್ಲ ಸೌಲಭ್ಯ ಬಂದು ಆ ಪ್ರತಾಪ್ ಗೌಡನು ಸಂಖ್ಯೆಯಲ್ಲಿ ಬರುತ್ತಾನೆ. ಅನ್ನದಾತನಿಗಿಂತ ಯಾವ ಸ್ವರ್ಗವೂ ಮೇಲಿಲ್ಲದೆ. ಆದರೆ ನೋಡಿ, ಅಂದಿನ ಕಾಲದಲ್ಲಿ ಇರಬೇಕಾದರೆ ನಮ್ಮ ರೈತನಲ್ಲಿ ಎಷ್ಟು ಕಷ್ಟಗಳ ಬಂದರೂ ಅನ್ನದಾತನಿಗೆ ಏನು ಗೊತ್ತು. ಅಷ್ಟೇ ಅಲ್ಲ, ಈ ಬಸ್ ಸಂಚಾರ ಬಂದ್ ಮಾಡಿದ್ರೆ ಏನಾಯ್ತು? ಅದೇ ನಮ್ಮ ರೈತನ ಎತ್ತಿನ ಗಾಡಿ ಇವೆ ಅಲ್ಲ, ಆ ಎತ್ತಿನ ಗಾಡಿ ಹತ್ತಿ ನಮ್ಮ ರೈತರು ಸಂಚಾರ ಮಾಡಿದರೆ ಅದು ರೈತರಿಗೆ ಎಷ್ಟೊಂದು ಮನಸ್ಸಿಗೆ ಸಂತೋಷವಾಗುತ್ತದೆ ಗೊತ್ತಿದೆ. ರೈತನ ಆದರ್ಶ ಎತ್ತಿನ ಬಂಡಿ. ಈಗಿನ ಕಾಲದಲ್ಲಿ ಟ್ಯಾಕ್ರಿಗಳನ್ನು ಬಂದು ರೈತರಿಗೆ ಈ ತರ ಹಚ್ಚಿದ್ದವು. ನಾವೆಲ್ಲ ಚಿಕ್ಕನಿದ್ದಾಗೆ 100-200 ಚೀಲವನ್ನು ಜೋಳವನ್ನು ಬೆಳೆದಿದ್ದರು. ನಮ್ಮ ತಂದೆಯವರು ಬೆನ್ನಿ ಮೇಲೆ ಹೊತ್ತಿಕೊಂಡು ಬಂಡಿ ಒಳಗೆ ಹಾಕಿಕೊಂಡು ಊರವರಿಗೆ ಬಂದು ಹಗೆದಲ್ಗ ಜೋಳವನ್ನು ಹಾಕಿದರೆ ಅದ್ರದ್ದು ಸಂಭ್ರಮಣ ಬೇರೆ ಇರ್ತಿತ್ತು. ಇಂದಿನ ಕಾಲದಲ್ಲಿ ಅದು ಎಷ್ಟು ಕಷ್ಟಗಳ ಬಂದರೂ ನೆಮ್ಮದಿಯಿಂದ ಜೀವನ ಸಾಗ್ತಾ ಇದ್ರು ಈಗಿನ ಅಂದಾಗ ಈಗಿನ ಕಲಿಯುಗದಲ್ಲಿ ಪುಂಡ ಭೂಕರಿಗಳಿಗೆ ಹಿರತನ ಸಿಕ್ಕು ನೆಮ್ಮದಿ ಅನ್ನೋದು ಈ ನರಕದ ಜೀವನದ ಸಲುವಾಗಿ ನಮ್ಮ ದೇವರವೇ ಹೀಗೆ ಬರೆದಿರುವಾಗ ಅದನ್ನು ಚಿಂತೆ ಮಾಡಕ್ಕೆ ಹೋಗೋದಿಲ್ಲ ಸ್ವಾಮಿ. ಬನ್ನಿ, ಮೊದಲು ಹೊಲದಲ್ಲಿ ಬಾವಿ ತೆಗಿಬೇಕೆಂದು ಪ್ಲಾನ್ ಮಾಡಿದ್ದೀರಾ. ಆ ಹೊಲದಲ್ಲಿ ಹೇಗೆ ಬಾವಿ ತೆಗಿಬೇಕೆನ್ನೋದು ನೋಡಿಕೊಂಡು ಬರೋಣ. ಏನ್ರಿ, ಅಕ್ಕಿಗಳಿಗೆ ಕೆಲಸವಿಲ್ಲ ಅಂತ ಹಾಗೆ ನಿಮಗೂ ಕೆಲಸವಿಲ್ಲವೇನ್ರಿ? ಆ ಪಕ್ಷಿಗಳು ಬರೋದೇ ಸ್ವರ್ಗ
ಸಂಗಾಡಿಯಂತೆ ಮಾಡಲಿ ಬಂದೆ ಬೆಳಕಿನ ನಾದೋರವ ವಾಟ್ ಎ ಬ್ಯೂಟಿಫುಲ್ ಸಾಂಗ್ ಇವೇನು ಶಿವರಾಮ್ ಮನೆಯಲ್ಲಿ ತಪ್ಪಂದರೆ ಕಾಟವೆಂದು ಹೊಲದಲ್ಲಿ ಒಂದು ಹಾಡಿ ನಲಿಸುತ್ತಿದ್ದಂತೆ ಕಾಣುತ್ತಿದೆಯಲ್ಲ ಹಾಗೇನಿಲ್ಲ ಶ್ರೀಮಂತರೇ. ಇರಲಿ ಶಿವರಾಮ್. ಶಿವರಾಮ್, ನಿನ್ನ ಹೊಲದಲ್ಲಿ ಬಾವಿ ಕಡಿಸುವ ಪ್ಲಾನ್ ಮಾಡಿದ್ದಂತೆ. ಹೌದು ಶ್ರೀಮಂತರೇ, ರೈತನ ಬದುಕು ಹೇಗಾಗಿದೆ ಅಂತಂದರೆ ಹಕ್ಕಿ ಸಾವಿರಾರು ಕನಸುಕೊಂಡು ಹೊಸ ಕಡ್ಡಿನನ್ನು ತಂದು ಗುಬ್ಬಿಯ ಗೂಡನ್ನು ಕಟ್ಟುತ್ತವೆ. ಆ ಗೂಡವನ್ನು ಮಟ್ಟವನ್ನು ಇಟ್ಟು ಮನೆಗಳನ್ನು ಎಬ್ಬಿಸಿ ಒಂದೊಂದು ಆ ಹಕ್ಕಿ ಗೂಡನ್ನು ಕಟ್ಟಿದ್ದು ಮತ್ತು ಜನವನ್ನು ಕಣ್ಣಿಗೆ ಬಿತ್ತು. ಆ ಕಣ್ಣವನ್ನು ಜನವನ್ನು ಬಿತ್ತು ಗೂಡವನ್ನು ಮುರಿದು ಹೋಗಿತ್ತು. ನಿಮ್ಮಂತ ಶ್ರೀಮಂತರ ಕೈಯಾಗ ಸಿಕ್ಕು ಆ ಹಕ್ಕಿ ಗೂಡು ಹೆಂಗ ಇದಾಗಿತ್ತು, ನಮ್ಮಂತವ್ರು ಆಗಿರುತ್ತೆ ಬಡವರದು. ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ? ನಿನ್ನ ತಮ್ಮ ಕಾಳಿಂಗ ನನ್ನ ಸರ್ಕಾರವನ್ನು ಎದುರು ಹಾಕಿಕೊಳ್ಳಬಹುದಲ್ಲದೆ ನನ್ನ ಮನೆಗೆ ನುಗ್ಗಿ ನನ್ನ ರಾಶಿಗಟ್ಟಲೆ ಹಣವನ್ನೇ ಸುಟ್ಟ ಅಂದೇ ನಿರ್ಧಾರ ಮಾಡಿದೆ. ನಿಮ್ಮೆಲ್ಲರ ರಕ್ತವನ್ನೇ ಹೀರಿ ಕಾಲುಗಳನ್ನೇ ಕಂಬವಾಗಿ ತೋರ ಮೂಳೆಗಳನ್ನೇ ತೋರಣವಾಗಿ ಬೇಸ್ಮೆಂಟ್ ಆಗಿ ಸುಂದರವಾಗಿ ಕಟ್ಟಬೇಕೆಂದಿರುವೆ. ನಿಮ್ಮೆಲ್ಲರ ಶವದಿಂದ ಈ ಪೊಲೀಸ್ ಪಾಟೀಲ್ ಪ್ರತಾಪ್ ಗೌಡನೆಂಬ ಬೇರೆ ಪರ್ವತವನ್ನು ಇಂಥ ದುಷ್ಟ ರಾಜಕಾರಣಿಗಳಿಗೆ ಮಾತಿಗೆ ನೀವೇಕೆ ಭಯ ಪಡಬೇಕು? ರೈತರನ್ನು ಹೆದರು ಹಾಕಿಕೊಂಡು ಬದುಕಿ ಉಳಿದವರಾರಿಲ್ಲ ಈ ಜಗದಲ್ಲಿ. ಬನ್ನಿ ಹೋಗೋಣ. ನಿರ್ಗಸಿತ ಸಾಹಿತ್ಯಗೆ ಇರುವುದು ಬರೆಯುವುದಹ, ಗಾಯಕನಿಗಿರುವುದು ಹಾಡಿನದಹ, ನನ್ನಂತ ರಾಜಕಾರಿಗಿರುವುದು ನಿನ್ನಂತ ಸುಂದರವಾದ ಹೆಣ್ಣಿನದಹ. ಗಡಿಬಿಡಿ ಗೊತ್ತಾದ್ ನೋಡ್ರಿ ಅಪ್ಪ, ಹೆಣ್ಣಿಗಿರುದು ಬಂಗಾರ ಆಸೆ, ಪ್ರೇಮಿಗಿರುದು ಪ್ರೀತಿ ಆಸೆ, ನಿಮ್ಮಂತ ರಸಿಕರಿಗಿರುದು ರಾಣಿ ಆಸೆ. ಹೌದಲ್ರಿ? ಕೊಡ್ರ, ಪಟಾಯಿಸ್ಬಿಡ್ರಲ್ಲ. ಹೇಗಿರಲಿ ನೀನು ಎಷ್ಟು ಮಾತು ಬಂದನ್ನು ತಿಳಿದುಕೊಳ್ಳಬೇಡ. ನಿಮ್ಮಪ್ಪನಿಂದ ಈ ಶಿವರಾಮ ಬೆಳಗೆಳೆದು ಹಸರಿನದ, ರವಿಗೆಳೆದು ಬೆಳಕಿನದ. ಈ ಹುಲಿಗೆ ಇರುವುದು ನಿಮ್ಮಂತವ್ರು 6 ದಿನ ಈ ಬೇಸಿಗೆದ. ನೀ ಏನಾದ್ರು ನನ್ನ ಹೆಂಡತಿ ಮ್ಯಾಗ ಕೆಟ್ಟ ಕಣ್ಣು ಹಾಕಿದ್ರೆ ಈ ಕಣ್ಣನ್ನು ಕೇಳಿ ಶಿವರಾಮ ಗಡಿಬಿಡಿ ಕಟ್ಟಿ ಹಾಕಿ ಮಗನನ್ನು. ನೋಡ್ರಿ ಅಪ್ಪ, ಆ ಮಗ ಕಟ್ಟಿ ಹಾಕಿದ್ರು ಹೆಂಗ ಜಿಗದಾಡಕತ್ತಾನ ಮಗ, ನನ್ನ ಕಾಲ್ ಹಾಕ್ತಾರಂಗ. ನೋಡನಿ ಗಡಿಬಿಡಿ ಚಿಗಿದಾಡನಿ, ಎಲ್ಲಿವರೆಗೂ ಜಿಗಿದಾಡುತ್ತಾನೆ. ಮೈಯಲ್ಲಿ ಶಕ್ತಿ ಇರುವವರೆಗೂ ಜಿಗಿದಾಡುತ್ತಾನೆ. ಮೈಯಲ್ಲಿ ಶಕ್ತಿ ಮುಗಿದ ಬಳಿಕ ಗಂಡ ಸಣ್ಣರಂತೆ ಬೀಳುತ್ತಾನೆ. ಎಲ್ಲ ಪಾಪಿ, ನನ್ನ ಗಂಡನಿಗೆ ಷಂಡನಾಗಿ ಬೀಳುವುದಲ್ಲೋ? ಕಟ್ಟಿದ ಹಗ್ಗವನ್ನು ಹರಿದು ನಿಮ್ಮೆಲ್ಲರ ಪ್ರಾಣ ತೆಗೆಯುವ ಪುಣ್ಯ ಹುಲಿಯಾಗಿ ನನ್ನ ಗಂಡ.
ನಿನ್ನೊಡನೆ ಸಂಸಾರ ಮಾಡುವುದಿಲ್ಲವೇ ಅಥವಾ ಮಕ್ಕಳು ಕೊಡುವ ಗಂಡು ನರವಿಲ್ಲವೇ? ಏನು ಮಾತಾಡ್ತಾರೆ? ನನ್ನನ್ನು ಕಟ್ಟಿ ಹಾಕಿ ಎಲ್ಲಿಗೆ ಕೇಳಬಂದಂತ ಕೇಳ್ತೇನೆ ಕಂಡಂತನು ನಿನ್ನಲ್ಲಿ ಕಂಡಿಸಿದ್ರೆ ನನ್ನ ಕಟ್ಟಿದ ಕೈಯಲ್ಲಿ ಬಿದ್ದು ತೊಟ್ಟು ನಿನ್ನ ಕಂಡಿಸ್ತನು ಆವಾಗ ಕಂಡಿದ್ದು ಗೊತ್ತಾಗುತ್ತಲೇ ಮಗಳು. ಕರೆಕ್ಟ್ ಶಿವರಾಮ್, ಕರೆಕ್ಟ್. ನೀನು ತಿಳಿದುಕೊಂಡ ಹಾಗೆ ನಾನು ಮನುಷ್ಯನಲ್ಲ, ಮನುಷ್ಯ ಕುಲದ ನರ ರಾಕ್ಷಸ. ಹೇ ಶಿವರಾಮ, ಈ ನಿಮ್ಮ ನರಕದ ಜೀವನವನ್ನು ಈ ಪ್ರತಾಪ್ ಗೌಡ ನೋಡಬೇಕು, ನೋಡಿ ಸಂತೋಷ ಪಡಬೇಕು. ಹೇ ಶಿವರಾಮ, ಹಾಕು ಮಗನೇ ಈ ಆಸ್ತಿ ಪತ್ರದ ಮೇಲೆ ಸಹಿಯನ್ನು. ನಾಯಿ, ನನ್ನ ಆಸ್ತಿ ಪತ್ರಕ್ಕೆ ಸಹಿ ಹಾಕಕ್ಕೆ ನಿಮ್ಗೆ ದಾನ ಕೊಡಕ್ಕೆ ನೀನೇನ ನನ್ನ ತಂದೆ ರಕ್ತಕ್ಕೆ ಹೋಗಿದ ಮಗನೇ. ಹೇ ಶಿವರಾಮ, ಒಂದೇ ಸಲ ನಿನ್ನ ಹೆಂಡತಿಯನ್ನು ಕಣ್ಣ ತಡೆದು ನೋಡಿ ಸ್ವಾಮಿ, ಕಣ್ಣ ಕಣ್ಣೆರೆದು ನೋಡು. ಏಯ್! ಸೀತಾ, ನಿನ್ನ ಗಂಡ ಕಂತಿಯನ್ನು ನೋಡಲು ಬಿಟ್ಟಿಲ್ಲ. ಈ ಪ್ರತಾಪ್ ಗೌಡನ ಬಡತಕ್ಕೆ ಈ ಭೂಮಿಯಿಂದ ಆಕಾಶಕ್ಕೆ ಪಯಣ ಬೆಳೆಸಿದ್ದಾನೆ. ಸಾಗರಗಿರಿ ಶಿವರಾಮನ ಉಸಿರು ನಿಂತಿದೆಯೋ ಅಥವಾ ಉಸಿರಾಡುತ್ತಿದ್ದಾನೋ ಹೋಗಿ ನೋಡು. ಹಾಗಾದರೆ ಒಂದೆರಡು ಗುಂಡಿಗೆ ಸಾಯಬಹುದೇ? ನನ್ನ ಗಂಡನನ್ನು ಸಾಯಿಸಿ ನನ್ನ ಹಿರಿಯನಾಗಿ ಮಾಡಬೇಡಿ ಶ್ರೀಮಂತ್ರಿ, ನಿಮ್ಮ ಕಾಲ ಎದ್ದೇಳು ಸೀತಾ, ಎದ್ದೇಳು. ನಿನ್ನ ಗಂಡನ ಪ್ರಾಣ ಹೋದರೆ ನೀನು ವಿಧುವೆ. ಏಯ್! ಸೀತಾ, ಈ ಸಮಾಜದಲ್ಲಿ ನೀನು ಗರ್ಭಿಯಾಗಿ ಬಾಳಬೇಕೆಂದರೆ ಈ ಪ್ರತಾಪ್ ಗೌಡ ಹೇಳಿದಂತೆ ನೀನು ಕೇಳಬೇಕು. ಅದೇನು ಗೌಡ್ರಿ, ಗಂಡನ ಸಲವಾಗಿ ಯಮನನ ಸೊತ್ತಿ ಪತಿಯನ್ನು ಮರಣ ಪಡೆದಳು ಆ ಸತ್ಯವನ್ನು ಸಾಧಿಸಿದಳು. ಎಂತೆಂಥವರು ಈ ನಾಡಿನಲ್ಲಿ ಹುಟ್ಟಿರುವಾಗ ನನ್ನ ಗಂಡನ ಸಲವಾಗಿ ನೀವು ಏನೇ ಕೇಳಿದ್ರು ನಾನು ಕೊಡಲು ಸಿದ್ಧವಾಗಿದ್ದೇನೆ. ಅದೇನಂತ ಕೇಳಿ ತಂಗಿ ಅಲ್ಲವಾ ತಂಗಿ ಸೀತಾ, ನಮ್ಮ ಗೌಡ್ರು ಏನ್ ಹೇಳಿದ್ರು ಕೇಳ್ತೀನಿ ಅಂತೀಯಲ್ಲ. ನಿಮಿಷ ನಿನ್ನ ಮೈ ಸುಖ ಕೊಡ ಅಂದ್ರೆ ಕೊಟ್ಟು ಬಿಡ್ತೀನವ. ನನ್ನ ಗಂಡನ ಪ್ರಾಣದ ಜೊತೆಗೆ, ಆದರೆ ನನ್ನ ಗಂಡನ ಪ್ರಾಣ ಹೋದ್ರು ಒಂದೇ, ಆದರೆ ಈ ನನ್ನ ಮಾನ ಹೋದ್ರು ಪ್ರಾಣವನ್ನು ಕೊಡಲು ಸಾಧಿಸಿದ್ದೇನೆ. ಕರೆಕ್ಟ್ ಸೀತಾ, ಕರೆಕ್ಟ್. ನಮ್ಮ ಭಾರತ ನಾರಿಯರ ಸಂಸ್ಕಾರಕ್ಕೆ ಇಂಥದ್ದು. ಬಟ್ ನನಗೂ ನಿನ್ನನ್ನು ಹಾಳು ಮಾಡುವ ವಯಸ್ಸು ನನಗಿಲ್ಲ. ಆದರೆ ಈ ನಿನ್ನ ಗಂಡನ ಪ್ರಾಣ ಉಳಿಯಬೇಕೆಂದರೆ ನೀನು ನನ್ನ ಕೈ ಹಿಡಿದು ಕುಣಿಯಬೇಕು. ಏನು, ನಾನು ನಿಮ್ಮ ಕೈ ಹಿಡಿದು ಕುಣಿಯಬೇಕಾ? ಅಂದ ಹಾಗೆ ನಾನು ನಿನ್ನ ಜೊತೆಯಲ್ಲಿ ಹಾಡಿ ಕುಡಿದ್ರೆ ನನ್ನ ಗಂಡನನ್ನು ಖಂಡಿತವಾಗಿ ಬಿಡ್ತಾರೆ ತಾನೆ? ಧಾರಾಳವಾಗಿ ಕೂಗ್ತಾನೆ. ರೆಡಿಯಾಗು. ಈ ಪ್ರತಾಪ್ ಗೌಡನ ಕೈ ಹಿಡಿದುಕೊಳ್ಳುವುದಕ್ಕೆ ಗಡಿಬಿಡಿ. ದಡ್ಡ ಬಾಯಿದೆ. ಅವಳು ನನ್ನ ಹತ್ತಿರ ಕುಡಿಯುವಾಗ ನೀನು ಈ ಆಸ್ತಿ ಪತ್ರದ ಮೇಲೆ ಆ ಶಿವರಾಮನ ಸಹಿಯನ್ನು ತೆಗೆದುಕೋ. ಹಾ ಸೀತಾ, ಶುರು ಮಾಡು. ಈ ನಿನ್ನ ಸುಂದರವಾದ ಮಧುರ ಕಂಠದಿಂದ ಒಂದು ಸುಂದರವಾದ ಗಾಯನ. ಚುಮ್ಮು ಚಳಿಯೇ ರವಿಯ, ಚುಮ್ಮು ಚಳಿಯೇ ರವಿಯ, ನೀರು ನೀರು ಮಿಂಚುವೆ ನಿರತಿಯ ರೂಪವೇ, ನೀರು ನೀರು ಮಿಂಚುವೆ ನಿರತಿಯ ರೂಪವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ
ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ನೀವ್ ಹೇಳಿದ ಕೆಲಸ ಆತ್ರಿ, ಬರ್ರಿ ಹೋಗು ಬರ್ರಿ. ಸೀತಾ ಕೊಟ್ಟ ಮಾತಿನಂತ ನನ್ನ ಕೈ ಹಿಡಿದುಕೊಂಡು ಈ ನಿನ್ನ ಗಂಡನ ಪ್ರಾಣ ಕಾಪಾಡಿದೆ, ಹೆಚ್ಚಿ ಕರೆದುಕೊಂಡು ಹೋಗೋ ಈ ನಿನ್ನ ಗಂಡನನ್ನು ಬೇಗನೆ ಬಿಡಿ, ನಡೆ ಹೋಗೋಣ. ಸ್ವಿಚ್ ಆಫ್ ಆಗಿದೆ. ಅವನ ಜೊತೆ ಮಾತಾಡಿದ್ರೆ ನನಗೆ ಇರಕ್ಕೆ ಆಗ್ತಾ ಇಲ್ಲ. ಮೋಹನ್ ಎಲ್ಲಿದ್ಯಾ? ಬೇಗನೆ ಬಂದು ನನ್ನ ತಪ್ಪಿಕೊಳ್ಳಬಾರದು. ಕೈ ಬಿಡಿ, ಕನಸು ಕಾಣುವುದಕ್ಕೆ ಒಂದು ಇತಿಮಿತಿ ಇರಬೇಕು. ಏನೋ ಓಡಿ ಮಾಡಿದೆ ಹೋ, ಮನಸೇ ಮಾಯವಾಗಿದೆ ಹೋ. ನನ್ನ ಮನಸ್ಸು ನಿನ್ನದು, ನಿನ್ನ ಕನಸು ನನ್ನದು. ಮನಸ್ಸೇ ಮಾಯವಾಗಿದೆ ಹೋ. ಪ್ರಾಣಕ್ಕಿಂತ ಮನಸ್ಸಿನ ವೀಣಕ್ಕಿಂತ ನನ್ನ ಉಸಿರಲ್ಲಿ ನೀನು ಸೇರಿ ಹೋದೆ. ಏನೋ ಓಡಿ ಮಾಡಿದೆ ಹೋ, ಮನಸ್ಸೇ ಮಾಯವಾಗಿದೆ ಹೋ. ಮೇಡಮ್, ಕೈ ಬಿಡಿ, ಕನಸು ಕಾಣುವುದಕ್ಕೆ ಒಂದು ಇತಿಮಿತಿ ಇರಬೇಕು. ಸಾರಿ, ನಾನು ನನ್ನ ರಾಜನ ಕನಸಿನಲ್ಲಿದೆ, ನನ್ನ ಕ್ಷಮಿಸಿ. ಯಾವ ಸೀಮೆ ಪ್ರೀತಿ ರೀ ನಿಮ್ದು? ಕೈ ಹಿಡಿದು ಕುಣಿಯುವವರು ಯಾರೆಂದು ಗೊತ್ತಾಗದಂತ ಕನಸು ಕಂಡಿರಲಿಲ್ಲ. ಹೌದು, ಅವರೆಲ್ಲ ನನ್ನ ಪ್ರಾಣ.
ಅವರ ಜೊತೆಲಿ ನಾನು ಕುಣಿಯುವಾಗ ಕನಸು ಕಾಣುವಾಗ ಯಾರಿದ್ರು ಕೂಡ ನಾನು ಅವರನ್ನೆಂತ ತಿಳಿದುಕೊಂಡು ಬಿಡುತ್ತೇನೆ. ಹುಚ್ಚಿ, ಈ ರೀತಿ ಕನಸುಕೊಂಡು ಕಾಮುಕರಿಗೆ ಬಲಿಯಾಗಬೇಡ. ನೋಡುವುದಕ್ಕೆ ಸುಂದರವಾಗಿದೆಯಾ, ನನ್ನ ಕೈ ಹಿಡಿದು ಕುಣಿದಂತೆ ಬೇರೆ ಯಾವ ಕಾಮುಕನ ಕೈ ಹಿಡಿದು ಕುಣಿದಿದ್ದರೆ ಇಷ್ಟೊತ್ತಿಗೆ ನಿನ್ನನ್ನು ಹೊತ್ತುಕೊಂಡು ಹೋಗಿ ಇಡೀ ನಿನ್ನ ಜೀವನವನ್ನೇ ಹಾಳು ಮಾಡುತ್ತಿದ್ದರು. ನೋಡಿ, ನೀವೀಗೆ ಮಾತಾಡ್ತಿದ್ದೀರಾ, ಆದ್ರೆ ನನ್ನ ರಾಜ ಬೇಗ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾನೆ ಇಲ್ಲ. ಬರೀ ಅವರ ಅಣ್ಣನ ನೆಪನೇ ಹೇಳ್ತಾನೆ ನನಗೆ. ಇರಲಿ, ಅವರಿಗೂ ಅವರ ಅಣ್ಣಂದಿರ ಒಪ್ಪಿಗೆಯನ್ನು ಪಡೆದುಕೊಂಡು ಮದುವೆಯಾಗಬೇಕೆಂದು ಮಾಡಿರಬೇಕು. ಮೀರಾ, ನೀನು ಬಂದು ಬಹಳ ಆಗ್ತಾ ಇದ್ದೆ ಅಣ್ಣ. ನೀನು ಇಲ್ಲಿ ಹಾಗೆ ಬಂದೆ ಮೋಹನ. ಇವಳ್ಯಾರು? ಇವಳ ಹೆಸರು ಮೀರಾ ಅಂತ. ಒಂದೇ ಕಾಲೇಜಲ್ಲಿ ಓದುತ್ತಿದ್ದೇವೆ. ಮೋಹನ್, ಇವರು ನಿಮ್ಮ ಅಣ್ಣನ? ಹೌದು ಮೀರಾ. ಯಾಕೆ ಅಯ್ಯೋ, ಅದು ಯಾಕೆ ಮೀರಾ? ಏನಿಲ್ಲ ಮೋಹನ, ಈ ನಿನ್ನ ಮಹಾರಾಣಿ ಹಗಲು ಕನಸು ಕಾಣುತ್ತಾ ಇದ್ದಳು. ಆ ಸಮಯಕ್ಕೆ ನಾನು ಬಂದೆ. ನಿನ್ನನ್ನೇ ನಾ ಎಂದು ನನ್ನ ಕೈ ಹಿಡಿದು ಕುಣಿದಾಡಿದಳು. ಮೋಹನ, ನಿನ್ನ ಬಗ್ಗೆ ಎಷ್ಟೊಂದು ತಲೆ ಕೆಡಿಸಿಕೊಂಡು ಪ್ರೀತಿ ಮಾಡುವವಳ ವಿಷಯ ಒಮ್ಮೆಯೂ ನನಗೆ ತಿಳಿಸೇ ಇಲ್ಲವೋ? ನಿಮಗೆ ಹೇಗೆ ತಿಳಿಸಬೇಕೆಂದು ಬೆಂಕಿನ ಸುಮ್ಮನೆ ಇದೆಯಾ ಅಣ್ಣ? ಮೋಹನ, ಪ್ರೀತಿಸಿದ ಮೇಲೆ ಭಯಪಡಬಾರದು. ನಿನ್ನ ಬಾಳ ಸಂಗಾತಿಯನ್ನ ನೀನು ಆಯ್ಕೆ ಮಾಡಿಕೊಳ್ಳುವುದರಲ್ಲಿ ತಪ್ಪೇನಿದೆ? ನಿಮ್ಮ ಪ್ರೀತಿಯ ವಿಷಯ ಅಣ್ಣನಿಗೆ ತಿಳಿಸಿ ಮುಂದಿನ ತಿಂಗಳಲ್ಲಿ ನಿಮ್ಮ ಮದುವೆ ಮಾಡುತ್ತೇನೆ. ಮೋಹನ, ನೀನು ನಿನ್ನ ಮಹಾರಾಣಿಯೊಡನೆ ಮಾತನಾಡಿಕೊಂಡು ಬಾ, ನಾನಿನ್ನು ಬರುತ್ತೇನೆ. ಮೋಹನ್, ನೀನು ಮೋಸವನ್ನಲ್ಲವೇ? ಯಾಕೆ ಮೀರಾ? ಮತ್ತೆ ನಿಮ್ಮಣ್ಣನ ಮುಂದೆ ನಮ್ಮಿಬ್ಬರ ವಿಷಯ ಏನು ಹೇಳಿವಂತೆ? ತಿಳಿಸಬೇಕಂತ ಮಾಡಿದ್ದೀನಿ ಮೀರಾ. ಕಳೆದ 2 ವರ್ಷಗಳಿಂದ ಆ ಪ್ರತಾಪನೊಬ್ಬ ನಮ್ಮ ಮನೆ ತನಕ ವಿಧಿಯಾಗಿ ಕಾಡುತ್ತಿದ್ದಾನೆ. ಅವನ ಟೆನ್ಷನ್ ನಿಂತ ಕಡೆ ನನ್ನಂದರಿಗೆ ನಂದೊಂದು ಟೆನ್ಷನ್ ಬೇಡ ಸುಮ್ಮನಿದ್ದೆ. ಈಗ ಅವರಿಗೆ ಗೊತ್ತಾಯ್ತಲ್ಲ, ಬಾ ಹೋಗೋಣ. ನಿನಗೂ ಮೋಹನ್, ಯಾಕೆ ಮೀರಾ? ಏನಿದು? ನಿನಗೋಸ್ಕರ ದಾರಿ ಕಾಯ್ದು ಬೇಸತ್ತು ಹೋಗಿದ್ದೇನೆ. ನನ್ನ ಜೊತೆ ಒಂದು ಹಾಡನ್ನು ಕೂಡ ಹಾಡೆ ನನ್ನ ಹಾಗೆ ಕರೆದುಕೊಂಡು ಹೋಗ್ತಾ ಇದೆಯಲ್ಲ. ರಸಿಕತೆ ರಾಣಿ ಪಕ್ಕದಲ್ಲಿರುವಾಗ ನನಗೆ ರಸಿಕತೆ ಬರುವುದಿಲ್ಲ. ಆದರೆ ರಸಿಕತೆ ಮಾಡಿ ಮಾಡಿ ರಸಿಕರಿಗೆ ಜಾರ ಬರೆದು ಸುಮ್ಮನೆ ಹೊರಟಿದ್ದೆ ಮೀರಾ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ನಿನ್ನ ಕೈ ಬಿಡಲಾರೆ. 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 ಯುಗಗಳ ಕಳೆದು ನುಡಿದರು, ಯುಗಗಳ ಕಳೆದು ನುಡಿದರು, ನಿನ್ನೆಲ್ಲ ಜೀವನ ಜ್ಯೋತಿಯು.
ಪ್ರೀತಿಗಾಗಿ ಪ್ರಾಣ ಹೋಗಲಿ ಪ್ರಿಯೆ ನಿನ್ನ ಕೈ ಬಿಡಲಾರೆ ಹೋಗೋಣ